ನಿಮ್ಮಿಬ್ರ ಸಂಬಂಧ ಬೇಕು ಅನ್ನೋದಾದ್ರೆ ನಾನ್ ಹೇಳೋದ್ ಕೇಳಿ. ಇಲ್ಲಾಂದ್ರೆ ನಿಮಗೆ ಈ ಹುಡುಗಿನೇ ಬೇಕು, ಇವ್ರ ಸಂಬಂಧನೇ ಬೇಕು ಅನ್ನೋದಾದ್ರೆ ಧಾರಾಳವಾಗಿ ತಟ್ಟೆ ಬದಲಾಯಿಸ್ಕೊಳ್ಳಿ. ನಾನು ಇಲ್ಲಿಂದ ಹೀಗೆ ಹೊರಟೋಗ್ತೀನಿ. ರೀ ಬರ್ರಿ ಹೋಗೋಣ. ಚೇತನ ನೋಡಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ನೋಡಿ, ದಯವಿಟ್ಟು ನನ್ನ ಮಾತು ಕೇಳಿ. ಹೀಗೆ ಕಡ್ಡಿ ತುಂಡು ಮಾಡಿದಾಗ ಮಾತಾಡಿ ಹೊರಟು ಬಿಟ್ರೆ ಹೇಗೆ? ನೋಡಿ, ಮಾತಾಡಿರೋ ಪ್ರಕಾರ 50 ಗ್ರಾಮ್ ಚಿನ್ನ ಬಂದ್ರೇನೆ ತಟ್ಟೆ ಬದಲಾಯಿಸ್ಕೋತೀವಿ. ಇಲ್ಲಾಂದ್ರೆ ಈ ನಿಶ್ಚಿತಾರ್ಥನೇ ನಡೆಯೋದಿಲ್ಲ. ಅಯ್ಯೋ, ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ? ಸರ್, ನೀವಾದ್ರೂ ನಿಮ್ಮ ಮಗಳಿಗೆ ಸ್ವಲ್ಪ ಹೇಳಿ ಸರ್. ರಮೇಶ್, ನೀನೇ ನೋಡ್ತಾ ಇದೆಯಲ್ಲಪ್ಪ. ಐ ಆಮ್ ಸಾರಿ, ಈಗಿನ ಪರಿಸ್ಥಿತಿನಲ್ಲಿ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದ್ ನಿಮಿಷ ನಿಂತ್ಕೊಳ್ಳಿ ಸರ್. ಈಗೇನು ನಿಮ್ಗೆ ಚಿನ್ನ ತಾನೇ ಬೇಕು? ನಾನು ಹಾಕ್ತೀನಿ. ರಮೇಶ, ಏನು ಹೇಳ್ತಾ ಇದೀಯಾ? ನೀನ್ ಸುಮ್ಮನೆ ಶಿವ. ನೋಡಿ, ಇವತ್ತು ಹಾಕ್ಬೇಕಾಗಿರೋ 50 ಗ್ರಾಮ್ ಚಿನ್ನ ಅಷ್ಟೇ ಅಲ್ಲ, ಅವರುಗಳು ಮಾತಾಡಿರೋ ಹಾಗೆ ಒಟ್ಟು 200 ಗ್ರಾಮ್ ಚಿನ್ನನ ನನ್ನ ತಂಗಿಗೋಸ್ಕರ ನಾನು ಹಾಕ್ತೀನಿ. ದಯವಿಟ್ಟು ಈಗ ಎಲ್ರೂ ಬಂದು ತಟ್ಟೆ ಬದಲಾಯಿಸ್ಕೊಳ್ಳಿ. ನಾವ್ ಹೆಣ್ಣೊಳಗ್ ಬಂದಿದ್ದಾಗ ಇವ್ರು ಕೊಟ್ಟಿರೋ ಮಾತು ಗಾಳಿಗೆ ತೂರೋಯ್ತು. ಈಗ ನಿಮ್ ಮಾತನ್ನ ಹೇಗ್ ನಂಬ್ಲಿ ನಾನು? ಮೊದ್ಲು 50 ಗ್ರಾಮ್ ಚಿನ್ನ ಹಾಕಿ ಆಮೇಲೆ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಅಕ್ಕ, ನೀನು ಇವ್ರ ಮಾತನ್ನ ಬೇರೆಯವ್ರ ಮಾತನ್ನ ತಿಳ್ಕೊಬೇಡ. ಇವ್ರು ಒಂದ್ಸತಿ ಮಾಡ್ಕೊಟ್ರೆ ಆ ಮಾತನ್ನ ಖಂಡಿತ ಉಳಿಸ್ಕೋತಾರೆ. ಹೌದಮ್ಮ ಚೇತನ, ರಮೇಶ್ ಮಾತು ಕೊಟ್ರೆ ಹಾಗೆ ನಡ್ಕೋತಾನೆ. ದಯವಿಟ್ಟು ಈಗ ತಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಮ್ಮ. ಸರಿ, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ, ನಾನು ಒಪ್ಕೋತೀನಿ. ನೀವಾದ್ರೂ ಕೊಟ್ಟಿರೋ ಮಾತಂತೆ ನಡ್ಕೊಳ್ಳಿ. ಆಕಾಶ್, ನಡಿ ತಟ್ಟೆ ಬದಲಾಯಿಸ್ಕೊಳ್ಳೋಣ. ರಾಣಿ, ಹೋಗಮ್ಮ. ಬಾ ರಾಣಿ. ಏನು ರಮೇಶ ಇದು? ನಡಿ. ಯಾವ ಕಡೆಯಿಂದ ಲೆಕ್ಕಾಚಾರ ಹಾಕಿದ್ರು 450 ರೂಪಾಯಿ ಕಡಿಮೆ ಬರ್ತಿದ್ಯಲ್ಲ. ಬನ್ನಿ 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 ಬನ್ನಿ. ನಿಶ್ಚಿತಾರ್ಥ ಎಲ್ಲ ಚೆನ್ನಾಗಾಯ್ತಾ? ಗಂಡಿನ ಕಡೆಯವ್ರು ಸಂತೋಷ ಪಟ್ರು ತಾನೆ? ಆಮೇಲೆ ಡೇಟ್ ಎಲ್ಲ ಗುರ್ತು ಹಾಕ್ಸಿದ್ರ? ಅಳಿಯಂದ್ರೆ ಆಮೇಲೆ ಒಡವೆಗೆ ಏನ್ ಮಾಡಿದ್ರಿ? ಫ್ರೆಂಡ್ಸ್ ಹತ್ರ ಹೋಗಿ ಕೇಳಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ನಾನು ಹೇಳ್ದಾಗೆ ಮಾಡಿದ್ರಿ ತಾನೆ? ನಿಮಗೆ ಸಹಾಯ ಮಾಡುವಂತ ಸ್ನೇಹಿತರಿದ್ದಾರೆ, ಒಳ್ಳೇದು. ನನಗೂ ಸ್ನೇಹಿತರಿದ್ದಾರೆ ಹೇಳ್ಕೊಳಕ್ಕೆ. ನ್ಯಾಯ ಪೈಸದ ಪ್ರಯೋಜನ ಇಲ್ಲ. ಬಿಟ್ಟಿ ನ್ಯಾಯ ಮಾತಾಡು ಅಂದ್ರೆ ಬೆಳಗಿನ ಸಂಜೆವರೆಗೂ ಮಾತಾಡ್ತಾನೇ ಇರ್ತಾರೆ. ಸಾಕು ಬಾಯ್ ಮುಚ್ಚ್ರಿ. ನೀವು ಒಬ್ಬ ಮನುಷ್ಯರೇನ್ರಿ? ಈ ರೀತಿ ಆಸೆ ತೋರಿಸಿ ಮೋಸ ಮಾಡ್ಬಿಟ್ರಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋಣ ನಿಜವಾದ ಮನುಷ್ಯರಿ. ಕೊಟ್ಟ ಅಂದ್ರೆ ಅಲ್ಲೆಲ್ಲ ಉದುರು ಹೋಗ್ಬಿಡ್ಬೇಕು. ಸಂಬಂಧಪಟ್ಟವ್ರೆ ಬಾಯಿ ಮುಚ್ಕೊಂಡು ನಿಂತಿದ್ದಾರೆ. ನಿಂದೇನೆ ಅಧಿಕ ಪ್ರಸಂಗ. ನಾನು ಏನ್ ಲೆಕ್ಕಾಚಾರ ಮಾಡ್ತಿದ್ದೆ ಗೊತ್ತಾ? ಊಟದ ಲೆಕ್ಕಾಚಾರ. ಹೋದ್ ತಿಂಗಳು 8 ದಿವಸ ನಾನ್ ವೆಜ್ ಮಾಡಿದೀವಿ. ಮಿಕ್ಕಿದ ದಿನ ಎಲ್ಲ ಬರೀ ವೆಜಿಟೇರಿಯನ್. 1-2 ದಿವಸ ಮಧ್ಯಾಹ್ನ ಮಾಡಿದಿನ ರಾತ್ರಿಗೂ ಊಟ ಮಾಡಿದೀವಿ. ನನ್ನ ಪ್ರಕಾರ ಹೇಗೆ ಲೆಕ್ಕಾಚಾರ ಹಾಕಿದ್ರು 450 ರೂಪಾಯಿ ಉಳಿದಿರಬೇಕು. ಎಲ್ಲೇ ದುಡ್ಡು? ಹೋಗ್ ತಗೊಂಡ್ ಬಾರೆ.
ಬೀಗ್ತಿಯಮ್ಮ, ಈಗಿನ ಕಾಲದಲ್ಲಿ ಎಲ್ಲಾನು ಲೆಕ್ಕಾಚಾರ ಹಾಕಿದ್ರೇನೆ ಮನುಷ್ಯ ಬದುಕೋದು. ಏನಂತೀರಿ? ಏನೇ, ನಾನೇನೋ ಆಸೆ ತೋರಿಸಿ ಮೋಸ ಮಾಡಿದೆ ಅಂತ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಬೀಗ್ತಿಯಮ್ಮ ಏನಾದ್ರು ಕೇಳಿದ್ರ? ಇಲ್ವಲ್ಲ. ಅವ್ರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನ್ನ ಗುಣ ಏನು ಅನ್ನೋದನ್ನ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮೌನವಾಗಿದ್ದಾರೆ. ಬೀಗರ ಹತ್ರ ಎಷ್ಟು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋದನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ನಾಗರಿಕತೆ ಇರುವಂತ ಜನ. ನೀನೇ ಯೋಚನೆ ಮಾಡಿ ನೋಡೆ, ಅವ್ರು ಯಾವತ್ತಾದ್ರೂ ಒಂದು ದಿವಸ ನಮ್ಮ ಮಗಳ ಒಡವೆ ಹಾಕಿ ಅಂತ ಕೇಳ್ಕೊಂಡಿದಾರಾ? ಇಲ್ಲ, ಖಂಡಿತ ಕೇಳೋದಿಲ್ಲ. ಅವ್ರಿಗೆ ಗೊತ್ತು, ಅದನ್ನ ಕೇಳಿದ್ರೆ ಅವ್ರಿಗೆ ಅವಮಾನ ಅನ್ನೋದನ್ನ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲ ಬೇಗ್ರೆ, ನಿಮ್ಮನ್ನ ನಾವು ತುಂಬಾ ನಂಬ್ಕೊಂಡಿದ್ವಿ, ಆದ್ರೆ ನೀವು ಹೀಗ್ ಮಾಡ್ಬಿಟ್ರಲ್ಲ. ಏನ್ ಬೀಗ್ತಿಯಮ್ಮ ಇದು? ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದೀನಿ. ನೀವು ಎಲ್ಲರ ತರನೇ ಆಗ್ಬಿಟ್ರಲ್ಲ. ಹಾಗಲ್ಲ ಬೇಗ್ರೆ, ಅವತ್ ನೀವು ಮಾತಾಡಿದ್ ನೋಡಿ, ನನ್ನ ಮಗಳು ಒಂದ್ ಒಳ್ಳೆ ಬಾಳ್ ಸಿಗೋ ಹಾಗೆ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಇವತ್ತು ಎಲ್ಲರ ಮುಂದೆ ಅವಮಾನ ಆಗೋಯ್ತು. ಅದು ಅಲ್ಲದೆ ಅವನ್ ಮಾತು ಕೊಟ್ಟು ನನ್ನ ಮಗಳ ನಿಶ್ಚಿತಾರ್ಥ ಮಾಡೋ ಹಾಗಾಯ್ತು. ನಮ್ಮನ್ನ ಮತ್ತೆ ಅವನ ಮುಂದೆ ಕೈ ಚಾಚೋ ಹಾಗೆ ಮಾಡ್ಬಿಟ್ರಲ್ಲ ಬೇಗ್ರೆ. ಅದು ನನ್ನ ಕೈಯಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ಅಲ್ಲ, ನಿಮ್ ಹಣಲ್ಲ ಅದೇ ಬರ್ದಿದ್ರೆ ನಾನೇನ್ ಮಾಡಕ್ಕಾಗುತ್ತೆ ಬೀಗ್ತಿಯಮ್ಮ? ಅದಕ್ಕೋಸ್ಕರ ನಾನ್ ಲಾಸ್ ಮಾಡ್ಕೊಳಕ್ ಆಗಲ್ವಲ್ಲ. ಛೇ, ಎಲ್ಲ ನಿನ್ನಿಂದಾನೆ ಕಣೆ. ಅವತ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಿತ್ತಾ? ನಿನ್ನ ನಾವು ಹೊಡೆದು ಸಾಯಿಸ್ಬಿಡ್ಬೇಕು. ಛೀ, ಮನುಷ್ಯನ ನೀನು? ನಿನಗ್ ಸ್ವಲ್ಪನಾದ್ರೂ ಮಾನ, ಮರ್ಯಾದೆ, ನಾಚಿಕೆ, ನಿಯತ್ ಅನ್ನೋದಿದ್ಯಾ? ಅಲ್ಲ, ಗಂಡ್ಸು ತಾನೆ ನೀನು. ಅವಾಗವಾಗ ಚಾಲೆಂಜ್ ಬೇರೆ ಮಾಡ್ತಾ ಇರ್ತೀಯ, ಸವಾಲ್ ಹಾಕ್ತ್ಯಾ, ನನ್ ಹಾಗ್ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತ. ಎಲ್ಲೋಯ್ತದಲ್ಲ. ಆದ್ರೆ ರಮೇಶ್ ಭಾವ ಒಂದ್ ಹೊತ್ತಿನ ಊಟಕ್ಕೆ ಕಷ್ಟ ಪಡ್ತಿದ್ರು. ರಾಣಿ ಅವ್ರ ಒಡ ಹುಟ್ಟಿದ ತಂಗಿ ಅಲ್ದೇ ಇದ್ರು ಅವಳ ಮದ್ವೆ ನಿಲ್ಬಾರ್ದು ಅಂತ 200 ಗ್ರಾಮ್ ಚಿನ್ನ ಹಾಕ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದು ನೀನ್ ಕೊಟ್ಟಿದ್ ಮಾತು ಉಳಿಸ್ಕೊಳ್ಳೋಕೋಸ್ಕರ. ಅವರು ನಿಜವಾದ ಗಂಡ್ಸು. ನೀನು ಇವರು ನಮ್ಮಂತ ಹೆಂಗಸರು ಮುಂದೆ ಪೌರುಷ ತೋರಿಸ್ತೀರಾ ಅಷ್ಟೇ. ಪ್ರಾಮಾಣಿಕತೆಯಿಂದ ಒಪ್ಕೊಂಡ್ ಕೆಲ್ಸ ಮಾಡ್ಬೇಕು, ನಿಯತ್ತಿಂದ ದುಡ್ದು ಮುಂದೆ ಬರ್ಬೇಕು ಅನ್ನೋದು ನಿಮ್ಮಿಬ್ರಲ್ಲೂ ಇಲ್ಲ. ನೋಡಮ್ಮ ರೇವತಿ, ನೀನ್ ಹಾಗೆಲ್ಲ ನನ್ನ ಬಗ್ಗೆ ಏನು ಮಾತಾಡ್ಕೂಡ್ದು. ಯಾಕೆ ಮಾತಾಡ್ಬಾರ್ದು ನಾನು? ರಮೇಶ್ ಭವನ್ ಆಸ್ತಿನ ಮೋಸದಿಂದ ಕಿತ್ಕೊಂಡಿಲ್ವಾ ನೀವು? ಕೇಳಿಸ್ಕೊಂಡ್ರ ಬೀಗ್ತಿಯಮ್ಮ, ನಾನು ಜನ್ಮ ಕೊಟ್ಟ ಮಗಳ ನನ್ನ ಮೇಲೆ ಹೇಗೆ ಆರೋಪ ಹೊರಿಸ್ತಾ ಇದ್ದಾಳೆ ಅಂತ. ಈಗ ನೀವೇ ನ್ಯಾಯ ಹೇಳಬೇಕು. ಈಗ ರಮೇಶಿನ ಆಸ್ತಿನ ಬಲವಂತವಾಗಿ ಕಿತ್ಕೋಬೇಕು ಅಂತ ನಾನೇನಾದ್ರೂ ಬಂದು ಸೈನ್ ಮಾಡಿಸ್ಕೊಂಡ? ಅಥವಾ ರೌಡಿಗಳನ್ನ ಕಳಿಸಿ ಹೆದರ್ಸನ್ನ ಹೊಡ್ಸನ್ನ? ಅದನ್ನೆಲ್ಲ ಮಾಡಿದ್ದು ನಿಮ್ಮ ಮಗ. ನಾನು ಏನ್ ಹೇಳಿದ್ದೆ? ಬಿಸ್ನೆಸ್ ಹಾಕೊಡೋಕೆ ಜಾಗ ನಿಮ್ದಾಗಿರ್ಬೇಕು ಅಂತ ಹೇಳಿದ್ದೆ. ನೀವು ಜಾಗ ಕೊಟ್ರಿ. ಆ ಜಾಗದಲ್ಲಿ ನಾನು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ನ ಓಪನ್ ಮಾಡಿ ನಿಮ್ಮ ಮಗನ್ನ ಪಾರ್ಟ್ನರ್ ಮಾಡ್ಕೊಂಡಿದ್ದೀನಿ. ಇದ್ರಲ್ಲಿ ನನ್ನ ತಪ್ಪೇನಿದೆ? ನಾನು ಹುಟ್ಟೋವಾಗ್ಲೇ ಶ್ರೀಮಂತನಾಗ ಹುಟ್ಲಿಲ್ಲ ಬೀಗ್ತಿಯಮ್ಮ. ಎಂಜಿಲ್ ಕೈಲಿ ಕಾಗೇನು ಓಡಿಸ್ದೆ, ಪೈಸಾ ಪೈಸಾ ಲೆಕ್ಕ ಹಾಕಿ ಉಳಿಸಿ ಆಸ್ತಿನೆಲ್ಲ ಸಂಪಾದನೆ ಮಾಡಿದೆ. ಈಗೇನೋ ಒಡವೆ ಕೊಡಿಸ್ತಿರೋ ಇಲ್ವೋ? ಅರೆ, ಇದೊಳ್ಳೆ ಚೆನ್ನಾಗಿದೆಯಲ್ಲಮ್ಮ. ನೀವೆಲ್ಲರೂ ನನ್ನ ಹತ್ರ ಕೊಟ್ಟಿಟ್ಟಿರೋ ಹಾಗೆ ಒಡವೆ ಕೊಡಿಸ್ತಿರೋ ಇಲ್ವೋ ಅಂದ್ರೆ ಏನರ್ಥ? ಹಾಗಾದ್ರೆ ನಾನು ನನ್ ಗಂಡ ಕೊಟ್ಟಿರೋ ಮಾತು ಏನಾಗ್ಬೇಕು? ಗಂಡ ಹೆಂಡತಿ ಏನಾದ್ರೂ ಹಣ ಸೇರಿಸಿಟ್ಟಿದ್ರೆ ಒಡವೆ ತೆಗೆದುಕೊಡಿ. ಆಗ ನಾನೇನಾದ್ರೂ ತಡಿಯೋಕ್ ಬಂದ್ರೆ ಯಾಕೋ ನಾಯಿ ಅಂತ ನನ್ನ ಮುಖಕ್ಕೆ ಹೋಗಿರಿ. ಏನ್ ಬೀಗ್ತಿಯಮ್ಮ, ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಬೀಗ್ತಿಯಮ್ಮ, ನನ್ನ ದೊಡ್ಡ ಗುಣ ಏನ್ ಗೊತ್ತಾ? ನಾನು ಯಾರ ಆಸ್ತಿನೂ ಯಾರ ದುಡ್ಡು ಮೋಸ ಮಾಡೋದಿಲ್ಲ. ಹಾಗೆ ನನ್ನ ದುಡ್ಡು ನನ್ನ ಆಸ್ತಿನೂ ಮೋಸ ಆಗೋಕೆ ಯಾರನ್ನೂ ಬಿಡೋದಿಲ್ಲ. ನನ್ನ ಮಗಳಿಗೆ ನಾನು ಒಡವೆ ಹಾಕಿಲ್ಲ, ಇನ್ನು ನಿಮ್ಮ ಮಗಳು ಒಡವೆ ಹಾಕಿ. ಏನ ನೀವು ಬಂದು ಕೇಳ್ಕೊಂಡ್ರಿ, ನಿಮ್ಮ ಗಂಡ ಬೇಜವಾಬ್ದಾರಿ ಮನುಷ್ಯ ಅನ್ನೋ ಕಾರಣಕ್ಕೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿದೆ. ಏಯ್, ಆ 450 ರೂಪಾಯಲ್ಲೇ ನಾನು ಬೇರೆ ಮಾತುಕತೆ ಇದು ಬಿಸಿ ಇದ್ದೆ ಅಂತ ಅದನ್ನ ಮರೆಸೋ ಪ್ರಯತ್ನ ಮಾಡಬೇಡ. ಹೋಗಿ ತಗೊಬಂದ್ ಕೊಡೋ. ಆಮೇಲೆ ಬೀಗ್ತಿಯಮ್ಮ, ಇನ್ಮೇಲೆ ಊಟದ ಟೈಮ್ಗೆ ನಮ್ಮ ಮನೆಗೆ ಬರಬೇಡಿ, ಖರ್ಚು ಜಾಸ್ತಿ ಆಗುತ್ತೆ. ನಾನು ಬರ್ತೀನಿ ಕಣೋ. ಅಮ್ಮ,
ಇದಕ್ಕೆಲ್ಲ ಕಾರಣ ನೀನೇ ಕಣೆ. ಇಂಥ ಅವಮಾನ ನನಗೆ ಯಾವತ್ತೂ ಆಗಿರ್ಲಿಲ್ಲ. ಹ, ಕೊಟ್ಟು ಮಾತನ್ನ ಉಳಿಸ್ಕೊಳಕ್ಕಾಗ್ಲಿಲ್ವಲ್ಲ ಅನ್ನೋ ಕೋಪದಲ್ಲಿ ನೀನ್ ಮಾತಾಡ್ತಾ ಇಲ್ಲ. ಇಷ್ಟು ದಿನ ನೀನ್ ನಮ್ಮಪ್ಪನ್ನ ನಂಬಿದ್ದೆ, ಇವತ್ತು ಅವ್ರ ಒರಿಜಿನಲ್ ಮುಖ ನಿನಗ್ ಗೊತ್ತಾಯ್ತು. ಆ ಕೋಪನ ಅವ್ರ ಮೇಲೆ ತೋರ್ಸ್ಕೊಳಕ್ಕಾಗ್ದೆ ನನ್ ಮೇಲೆ ತೋರಿಸ್ಕೊತಾ ಇದ್ಯಾ, ಹೌದು ತಾನೆ? ನೋಡು, ನಾನ್ ಮಾತ್ ಕೊಟ್ಟೆ ಅಂತ ರಮೇಶ್ ಭಾವ ಕಷ್ಟ ಪಡೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ನಾನೇ ಒಡವೆ ಹಾಕಿ ರಮೇಶ್ ಭಾವ ಮೂಲಕ ರಾಣಿ ಮದ್ವೆನ ಮಾಡಿಸ್ ತೋರಿಸ್ತೀನಿ, ನೋಡ್ತಾ ಇರು. ನನ್ನ ಮಗಳಿಗೆ ನಾನು ಒಡವೆ ಹಾಕಿಲ್ಲ, ಇನ್ನು ನಿಮ್ಮ ಮಗಳು ಒಡವೆ ಹಾಕ್ತೀರಾ? ಏನ ನೀವು ಬಂದು ಕೇಳ್ಕೊಂಡ್ರಿ, ನಿಮ್ಮ ಗಂಡ ಬೇಜವಾಬ್ದಾರಿ ಮನುಷ್ಯ ಅನ್ನೋ ಕಾರಣಕ್ಕೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ಹೇಳಿದೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ ಅದನ್ನೋಡಿಸುವ ವಿಧಿಯ. ಆಮೇಲೆ ಬೀಗ್ತಿಯಮ್ಮ, ಇನ್ಮೇಲೆ ಊಟದ ಟೈಮ್ಗೆ ನಮ್ಮ ಮನೆಗೆ ಬರಬೇಡಿ, ಖರ್ಚು ಜಾಸ್ತಿ ಆಗುತ್ತೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಯಾಕೆ ಈಗ ಹೋಗ್ತಾ ಇದ್ದಾಳೆ? ಮೈ ಮೇಲೆ ಪ್ರಜ್ಞೆ ಇಲ್ದೋಳ್ತಾರ. ಅವಳ ಪರ್ಸನಾಲಿಟಿಗೆ ಸಾಕಿದು. ಏಯ್ ಅಬ್ಬ 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 ಏಯ್ ಏಯ್ ಬುರ್ರ ಏಯ್ ಈ ಕಡೆ ಈ ಕಡೆ ಟರ್ನ್ ಟರ್ನ್. ಏಯ್ ಆ ಕಡೆ ಆ ಕಡೆ ಆ ಕಡೆ ಆ ಕಡೆ ಆ ಕಡೆ ಆ ಕಡೆ ಎಡಗಡೆ. ಏನಿದೆ ವೆಂಕಟಪ್ಪ, ಎಂಟಿನ ಒಳ್ಳೆ ದನ ಗದರ್ಸ್ತಾ ಇದ್ಯಾ? ಅಯ್ಯೋ, ದನನಾದ್ರೂ ಎಷ್ಟೋ ಮೇಲು, ಹೇಳಿದ ಮಾತಾದ್ರೂ ಕೇಳುತ್ತೆ. ಇವಳು ಮೂಕ ಪ್ರಾಣಿಗಿಂತ ಕೀಳು, ಹೇಳಿದ ಮಾತು ಕೇಳೋದೇ ಇಲ್ಲ. ಹೌದು, ನಿನಗೆ ಯಾಕೆ? ದಾರಿ ಹಿಡ್ಕೊಂಡು ಹೋಗು. ಏನಾದ್ರೂ ಮಾಡಿ. ನಡಿ 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 ಆ ಕಡೆ ಎಡಗಡೆ ಎಡಗಡೆ ಎಡಗಡೆ. ನಡಿ ಈ ಕಡೆ ಈ ಕಡೆ. ನಿಧಾನ ನಿಧಾನ. ಹಾಗೆ ನಡಿ ನಡಿ. ಆ ಕಡೆ ಆ ಕಡೆ ಈ ಕಡೆ ಈ ಕಡೆ. ಏಯ್ ಬಲಗಡೆ 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 ಬಲಗಡೆ. ನಡಿ ನಡಿ ನಡಿ. ನೋಡ್ಕೊಂಡು ನೋಡ್ಕೊಂಡು ಹತ್ತು. ಮೇಲೆ ಮೆಲ್ಲ. ಬಲಗಡೆ 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 ಬಲಗಡೆ. ಮುಸ್ರೆ ತಿಂದು ಮೈ ಭಾರ ಆಗ್ಬಿಟ್ಟಿದೆ. ನಡಿ ನಡಿ. ಓಪ ಓಪ ಓಪ. ನಿಧಾನಕ್ಕೆ ಮೆಲ್ಲಿಗೆ. ನಡಿ ನಡಿ ನಡಿ. ನಡಿ. ಓಪ ಓಪ ಓಪ. ಓಪ ಓಪ. ಸ್ಟಾಪ್ ಸ್ಟಾಪ್. ಭಾಗ್ಯ ಭಾಗ್ಯ ಲೇ ಭಾಗ್ಯ, ಏನೇ ಪ್ರಜ್ಞೆ ಇಲ್ದೆ ದಾರಿಯಲ್ಲಿ ನಡ್ಕೊಂಡ್ ಬರ್ತಾ ಇದ್ದೆ? ಏನಾಯ್ತೆ? ಓಹೋ, ನಿನ್ ಬೀಗ ನಿನಗೆ ತುಂಬಾ ಅವಮಾನ ಮಾಡಿರ್ಬೇಕು. ನಿನ್ ಮಗಳಿಗೆ ನಾನೇ ಒಡವೆ ಕೊಡಿಸ್ಬೇಕು ಅಂತ ಕೇಳಿರ್ಬೇಕಲ್ಲ. ನನ್ನ ಮಗಳಿಗೆ ಒಡವೆ ಕೊಡಿಸ್ಲಿಲ್ಲ, ಇನ್ ನಿನ್ನ ಮಗಳಿಗೆ ಹೇಗೆ ಕೊಡಿಸ್ಲಿ ಅಂತ ಹೇಳಿರ್ಬೇಕಲ್ಲ. ಒಡವೆ ಕೊಡಿಸ್ತೀನಿ ಅಂತ ನಾನೇನ್ ಮಾತು ಕೊಟ್ಟಿಲ್ವಲ್ಲ ಅಂತ ಹೇಳಿ ಮುಖಕ್ಕೆ ಮಂಗಳಾರತಿ ಎತ್ತಿರ್ಬೇಕಲ್ಲ. ಊಟದ ಟೈಮಿಗೆ ನಮ್ಮನೆಗೆ ಬರಬೇಡ ಅಂತ ಕೂಡ ಹೇಳಿರ್ಬೇಕಲ್ಲ. ಈಗಲಾದ್ರೂ ತಿಳ್ಕೊಂಡ್ಯಾ ಶ್ರೀಮಂತರ ಬುದ್ಧಿ ಏನು ಅಂತ? ಅಲ್ಲ ಕಡೆಯ, ಜೊತೆಲೆ ಇದ್ದು ಎಲ್ಲ ಕೇಳಿಸ್ಕೊಂಡಂಗ್ ಸರಿಯಾಗಿ ಹೇಳ್ತಿದ್ಯಲ್ಲ, ಇದೆಲ್ಲ ಹೆಂಗಯ್ಯ? ಮೈ ಮೇಲೆ ಪ್ರಜ್ಞೆ ಇಲ್ದೆ ನಡ್ಕೊಂಡ್ ಬರ್ತಿದ್ದಲ್ಲ ಬೀದಿಲಿ, ಆಗ ದಾರಿಲಿ ಹೋಗೋನು ಕೂಡ ಹೇಳ್ತಾನೆ ಶ್ರೀಮಂತರ ಮನೇಲಿ ಹೀಗೆ ನಡೆದಿದೆ ಅಂತ. ಅಂತದ್ರಲ್ಲಿ ನಾನು ಹೇಳೋದು ದೊಡ್ಡದಾ? ಬೀಗ್ರಿಂಗೆಲ್ಲ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಕಡೆಯ. ತುಂಬಾ ಅವಮಾನ ಮಾಡ್ಬಿಟ್ರು. ಸದ್ಯ ಮುಖಕ್ಕೆ ಸಗಣಿ ಎರಚಿ ಕಳಿಸ್ಲಿಲ್ವಲ್ಲ.